ಹಾಯ್ ಹಲೋ ನಮಸ್ಕಾರ ಗೆಳೆಯರೆ. ಇವತ್ತು ಸಂಡೇ, ಹಾಗೆಯೇ ಸಂಡೇ ಆರಾಮಾಗಿ ಎದ್ದಿದ್ದೀನಿ. ಹಾಗೆಯೇ ಇವತ್ತು ಸಂಡೇ ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ಗಾಯ್ಸ್, ವಿಡಿಯೋಗೆ ಹೋಗುವ ಬನ್ನಿ. ಅಪ್ಪು ಬೆಳಗ್ಗೆನೆ ಎದ್ಬಿಟ್ಟು ಒಬ್ಬ ಟಿ ವಿ ನೋಡ್ತಾ ಇದ್ದಾರೆ, ಇಲ್ಲೊಬ್ಬ ವೇಟಿಂಗ್ ಮಾಡ್ತಾ ಇದ್ದಾನೆ. ಹಾಗೆಯೇ ಈ ಕಡೆ ಒಬ್ಬ ನೋಡ್ಕೋಬಹುದು ಕುತ್ಕೊಂಡಿದ್ದಾನೆ. ಬನ್ನಿ. ಅದೇ ಇವತ್ತು ಎಲ್ಲರೂ ವೇಟಿಂಗ್ ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲಾ ಕೆಲಸಗಳು ಆಗೋರ್ನೇ ಆಗುತ್ತೆ, ಜಾಸ್ತಿ ಸ್ಪೀಡ್ ಆಗಿ ಏನಾಗಲ್ಲ. ಸಂಡೇ ಆಗಿರೋದ್ರಿಂದ ಎಲ್ಲರೂ ಮನೇಲಿ ಇರ್ತೀವಿ. ಹಾಗೇನೆ ನಾನು ಕೂಡ ಟಿವಿ ನೋಡ್ತಾ ಸ್ವಲ್ಪ ಹೊತ್ತು ನಿಂತ್ಕೊಂಡೆ. ಹಾಗೇನೆ ವೈಫ್ ಬ್ರೇಕ್ಫಾಸ್ಟ್ ನ ರೆಡಿ ಮಾಡಿಟ್ಟಿದ್ಲು. ಹಾಗೆ ಅದಾದ ನಂತರ ನಾನು ಕೂಡ ಇವತ್ತೇ ಬ್ರೇಕ್ಫಾಸ್ಟ್ ನೋಡ್ಬೋದು ನೀವು. ಇವತ್ತಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಸ್ಪೆಷಲ್ ಆಗಿ ಏನಿಲ್ಲ, ಪುಟ್ಟು ಹಾಗೇನೆ ಬೇಳೆ, ಅದು ಎರಡನ್ನ ಮಿಕ್ಸ್ ಮಾಡ್ಕೊಂಡು ತಿಂತೀವಿ. ಹಾಗೆ ಅಬಿಗೆ ಕೊಡೋಕ್ಕೋಸ್ಕರ ನಾನು ನನ್ನ ಪ್ಲೇಟಲ್ಲೇ ಹಾಕ್ತಾ ಇದ್ದೀನಿ. ನಾವಿಬ್ರು ಸೇರ್ಕೊಂಡು ತಿಂತೀವಿ. ಚಿಕನ್ನ ವೈಫ್ ರೆಡಿ ಮಾಡ್ತಾ ಇದ್ದಾರೆ. ಹಾಗೇನೆ ಅದಕ್ಕೆ ಬೇಕಾಗಿರೋ ಸಲಾಡ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ಆದರೆ ಮಧ್ಯಾಹ್ನ ಊಟ ಎಲ್ಲ ಬೇಗನೆ ಮುಗಿಸ್ಬಿಟ್ಟು ನಾವು ಹೊರಗಡೆ ಶಾಪಿಂಗ್ ಹೋಗ್ತಾ ಇರೋದು. ಊಟ ಮಾಡೋ ವಿಡಿಯೋ ಮಾಡಿಲ್ಲ ನಾನು. ಹಾಗೆ ಬೇಗನೆ ರೆಡಿ ಆಗಿಬಿಟ್ಟು ನಾವು ಶಾಪಿಂಗ್ಗೆ ಹೋಗ್ತಾ ಇರೋದು. ಇವತ್ತು ಶಾಪಿಂಗ್ಗೆ ನಮ್ಮ ಜೊತೆಲಿ ಆಂಟಿ ಅವ್ರು ಯಾರು ಇಲ್ಲ, ನಾನು, ಅಭಿ, ಅಪ್ಪು ಹಾಗೆ ವೈಫು ನಾವು ಮಾತ್ರನೇ ಹೋಗ್ತಾ ಇರೋದು. ಇವತ್ತು ಬಹಳಷ್ಟು ಶಾಪಿಂಗ್ ಇದೆ. ಹಾಗೇನೆ ಬಹಳಷ್ಟು ಜನರ ಮನೆಗೆ ಕೂಡ ಹೋಗ್ಬೇಕು, ಇನ್ವೈಟ್ ಮಾಡ್ಲಿಕ್ಕೆ ಕೂಡ ಹೋಗ್ಬೇಕು. ಮಧ್ಯಾಹ್ನ ಊಟ ನಾವು 2 ಗಂಟೆಗೆ ಟೈಮ್ ಆಗಿದೆ. ಹಾಗೆಯೇ 2 ದಿನದ ನಂತರ ಇವರ ಬರ್ತ್ಡೇ ಶಾಪಿಂಗ್ಗೋಸ್ಕರ ಇವತ್ತು ಹೋಗ್ತಾ ಇರೋದು. കച്ചാ മാംഗോ ഓപ്പിക്കോ ഇടുക്കി പിന്നെ വളർത്തുന്ന അത് വേണ്ട, വേറെ എടുക്കുന്നുണ്ട്. നല്ലതുണ്ട്. ಅಪ್ಪನಿಗೆ ಬೇಕಾಗಿರೋ ಚಾಕ್ಲೇಟ್ ಇನ್ನಿಡದ ಕಾಫಿಗೋ. ಅಪ್ಪು ಅಬಿಗೆ ಬೇಕಾಗಿರೋ ಐಟಮ್ಸ್ನ ಅವರು ತಗೊಂಡ್ಬಿಟ್ರು. ಹಾಗೆಯೇ ನಾನು ಮನೆಗೆ ಬೇಕಾಗಿರೋ ಐಟಮ್ಸ್ನ ತಗೊಳ್ತಾ ಇದ್ದೀನಿ. ಪ್ಲೇಟು ಕೂಡ ನೋಡ್ತಾ ಇದ್ದೀನಿ, ಡಿಸ್ಪೋಸಲ್ ಪ್ಲೇಟ್ ಅನ್ನು ತಗೊಳ್ತಾ ಇದ್ದೀನಿ. ಬಿರಿಯಾನಿನ ಮಾಡ್ಬೇಕು ಅನ್ಕೊಂಡು ಪ್ಲಾನ್ ಮಾಡಿದ್ದೀವಿ. ಹಾಗೇನೆ ಅದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ತಗೊಂಡಿದ್ದೀವಿ. ಹಾಗೆ ಈ ಸೈಡ್ ಅಲ್ಲಿ ಬಲೂನ್ಸ್ ಕೂಡ ಬೇಕು ಅಂತ ಹೇಳ್ದ ಅಬಿ. ക്യാൻഡിൽ വാങ്ങ്. അത് ഞാൻ വാങ്ങിയുണ്ട്. ഞങ്ങളുതാ വെയിൽ.
ಶಾಪಿಂಗ್ ಎಲ್ಲ ಮುಗ್ದ ನಂತರ ಎಲ್ಲ ಐಟಮ್ಸ್ ನ ಕಾರ್ ಹಾಕ್ತಿರೋದು. ಅಲ್ಲಿಂದ ನಾವು ಈಗ ಇನ್ವೈಟ್ ಮಾಡ್ಲಿಕ್ಕೋಸ್ಕರ ಹೋಗ್ಬೇಕು. ಹಾಗೇನೆ ಸ್ವಲ್ಪ ಹತ್ರ ಇಲ್ಲ, ಸ್ವಲ್ಪ ದೂರದಲ್ಲಿ ಇದೆ ಎಲ್ಲರ ಮನೆ. ಹಾಗೇನೆ ನಾವು ಅಲ್ಲಿಂದ ಹೊರಡ್ತಿದ್ದಂಗೆ ಸ್ವಲ್ಪ ದೂರ ಬಂದ ತಕ್ಷಣ ವೈಫ್ ಸಿಸ್ಟರ್ ಮನೆಗೆ ಮೊದಲು ಹೋಗಿ ಇನ್ವೈಟ್ ಮಾಡೋಣ ಅನ್ಕೊಂಡು ಪ್ಲಾನ್ ಮಾಡಿದ್ವಿ. ಇವ್ರ ಮನೆ ಹತ್ರ ಬಂದು ಸ್ವಲ್ಪ ಹೊತ್ತು ಕುತ್ಕೊತಿದ್ದಂಗೆನೆ ಆರುಷಿ ಬಂದು, ಇವಳು ಸಂಡೇ ಡಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದಾಳೆ. ಹಾಗೇನೆ ಅವಳು ಸ್ವಲ್ಪ ಬೇಜಾರದಲ್ಲಿದ್ದಾಳೆ, ನಾವೆಲ್ಲ ಬಂದಿದೀವಿ ಅನ್ಕೊಂಡು. ಸ್ವಲ್ಪ ಹೊತ್ತಲ್ಲಿ ಸರಿ ಆಗ್ತಾಳೆ ಅವಳು. ಅಚ್ಚಾರ ಅಚ್ಚಾರ ಇಲ್ಲಿ ಇವ್ರ ಮನೆಗೆ ಬಂದ್ಬಿಟ್ಟು ಎಲ್ಲರನ್ನ ಇನ್ವೈಟ್ ಮಾಡಾಯ್ತು. ಹಾಗೇನೆ ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು. ಇನ್ನು ಇವರ ಅತ್ತೆ ಮನೆಗೂ ಕೂಡ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಅವರನ್ನ ಕೂಡ ಇನ್ವೈಟ್ ಮಾಡ್ಬೇಕು. ಅಲ್ಲಿ ಅತ್ತೆ ಮನೆಯಲ್ಲಿ ಯಾರು ಇಲ್ಲ, ಅತ್ತೆ ಹಾಗೂ ಭಾವ ಇಬ್ಬರೇ ಇರ್ತಾರೆ. ಓಕೆ ಗೈಸ್, ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಓಕೆ, ಹಾಗೇನೆ ಲೈಕ್ ಕೂಡ ಮಾಡಿ, ಹಾಗೆ ಜಾಸ್ತಿ ಇಷ್ಟ ಆದ್ರೆ ಶೇರ್ ಕೂಡ ಮಾಡಿ. ಓಕೆ, ಹಾಗೇನೆ ಇವತ್ತು ಅಲ್ಲಿಂದ ಹೋಳ್ಗಿ ಪಾಯಸ കൊടുക്കണ്ട. ಕೇರಳ ಹೋಳ್ಗಿ ಪಾಯಸ ಕಾಂಬಿನೇಷನ್ ಅಲ್ಲ. ಹೋಗೋದಾರಲ್ಲಿ ಪಾಯಸದ ಶಾಪ್ ನೋಡಿದ್ವಿ. ಹಾಗೇನೆ ಪಾಯಸ ಕುಡ್ಕೊಂಡು ಹೋಗೋಣ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು ಅಲ್ಲಿ ನಿಲ್ಸ್ಕೊಂಡು ಪಾಯಸನ ಕುಡಿತಾ ಇದ್ದೀವಿ. ವೆರೈಟಿ ಆಗಿರೋ ಪಾಯಸ ಇತ್ತು ಅಲ್ಲಿ. ಹಾಗೇನೆ ಹೋಳ್ಗಿನೂ ಕೂಡ ತಕೊಂಡ್ವಿ. ಅದು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿತ್ತು. ಬಹಳ ದಿನದಾಯ್ತು ಪಾಯಸ ಕುಡಿದು. ಹಾಗೇನೆ ಎಲ್ರು ಸೇರ್ಕೊಂಡು ಪಾಯಸ ಕುಡಿದ್ವಿ. വേണ്ട അവൻ കുടിക്കണേ കുടിച്ചേട്ടാ. ಮತ್ತೆ ಮನೆಗೆ ಹೋಗ್ತಾನೆ ಸಾಯಂಕಾಲ ಆಗೋಯ್ತು. ಹಾಗೇನೆ ಅಲ್ಲಿ ಹೋಗ್ಕೊಂಡು ಟೀ ಕುಡಿಯೋಣ ಅನ್ಕೊಂಡು ಪ್ಲಾನ್ ಮಾಡಿದ್ವಿ. ಅಲ್ಲಿ ಮನೆಗೆ ಹೋಗೋಕ್ಕಿಂತ ಮೊದಲು ಏನಾದ್ರು ಸ್ನಾಕ್ಸ್ ಅನ್ನ ತಗೊಂಡು ಹೋಗೋಣ ಅನ್ಕೊಂಡು ಸ್ನಾಕ್ಸ್ ಅನ್ನ ತಗೊಂಡು ಅತ್ತೆ ಮನೆ ಹತ್ರ ನಾವು ಬಂದ್ ಮುಟ್ಟಿದ್ವಿ. ಮನೆ ಹತ್ರ ಮುಟ್ಟ ತಕ್ಷಣನೇ ಅತ್ತೆ ಅಲ್ಲಿ ವೇಟ್ ಮಾಡ್ತಾ ಇದ್ರು. ಹಾಗೇನೆ ನಾವು ಅಲ್ಲಿಂದ ಚಾ ಕುಡಿದು ಅಲ್ಲಿ ಜಾಸ್ತಿ ವೇಟ್ ಮಾಡ್ದೇನೆ ಹಾಗೆ ಮಾಮ ಹೇಳ್ದ ಮಕ್ಕಳಿಗೆ ಏನಾದ್ರು ಗಿಫ್ಟ್ ತಗೊಳ್ಳೋಣ ಅನ್ಕೊಂಡು ಒಂದು ಶಾಪ್ ಕರ್ಕೊಂಡು ಹೋದ. ಶಾಪ್ ಅಲ್ಲಿ ಬರ್ತಿದ್ದಾಗನೆ ಕರೆಂಟ್ ಇಲ್ಲಿ ಇದ್ದಿರ್ಲಿಲ್ಲ. ಅಲ್ಲೂ ಕತ್ಲೆ ಶಾಪ್ ಫುಲ್ ಗ್ಲಾಸ್ ಅಲ್ಲಿ ಕವರ್ ಆಗಿರೋದ್ರಿಂದ ಕರೆಂಟ್ ಇರ್ಲಿಲ್ಲ, ತುಂಬಾನೇ ಶೆಕೆ ಇತ್ತು. ಬೇಗನೆ ಶಾಪಿಂಗ್ ಮಾಡ್ಬಿಟ್ಟು ಮತ್ತೆ ಅತ್ತೆ ಮನೆ ಹತ್ರ ಬಂದ್ವಿ. ಅತ್ತೆಗೆ ಡ್ರೆಸ್ ತಗೊಂಡಿರೋದು ತೋರಿಸ್ಲಿಕ್ಕೋಸ್ಕರ. ಹಾಗೇನೆ ಮಾಮ ತಗೊಂಡಿರೋ ಡ್ರೆಸ್ ಅನ್ನ ಅತ್ತೆಗೆ ತೋರಿಸ್ಬಿಟ್ಟು ಅಲ್ಲಿಂದ ಮತ್ತೆ ವಾಪಸ್ ನಾವು ಮನೆಗೆ ಹೋಗ್ತಾ ಇದೀವಿ. ಕತ್ಲೆ ಆಗೋಯ್ತು, ಜಾಸ್ತಿ ವಿಡಿಯೋನ ಕೂಡ ಮಾಡ್ಲಿಕ್ಕೆ ಆಗಿಲ್ಲ, ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ. ಹಾಗೇನೆ ಅಲ್ಲಿಂದ ಮನೆ ಹತ್ರ ಸ್ವಲ್ಪ ರೈಸ್ ಕೂಡ ಕಡಿಮೆ ಇದೆ, ಅದಕ್ಕೋಸ್ಕರ ನಾವು ಇಲ್ಲಿ ಸ್ವಲ್ಪ ಪರೋಟಾನ ತಕೊಂಡು ಹೋಗೋಣ ಅನ್ಕೊಂಡು ಒಂದು ಶಾಪ್ ಅಲ್ಲಿ ಬಂದ್ವಿ. ಇವತ್ತಿನ ಎಲ್ಲ ಶಾಪಿಂಗ್ ಮುಗೀತು. ಹಾಗೇನೆ ಡೈರೆಕ್ಟ್ ಆಗಿ ಮನೆಗೆ ಹೋಗ್ತಾ ಇದೀವಿ. ಓಕೆ ಗಾಯ್ಸ್, ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಜಾಸ್ತಿ ಇಷ್ಟ ಆದ್ರೆ ಶೇರ್ ಮಾಡಿ. ಓಕೆ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಫ್ಯಾಮಿಲಿ ಮೆಂಬರ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಗಾಯ್ಸ್, ಎಲ್ರಿಗೂ ಬಾಯ್.